ಐದು ಹೇಳ್ರಿ ಅಷ್ಟೇ ಅಂದ್ರೆ ಮತ್ತೆ ಆಮ್ಯಾಗ ನಮ್ಮ ಸೋಮಣ್ಣ ಫೋನ್ ಮಾಡೋದು ಇಲ್ಲ ಪಂಚಾಳದ ಅಂದ್ರೂ ಗುರ್ತಾಗಿಲ್ಲ. ಯಾಕಂದ್ರೆ ಬಸವರಾಜ್ ಪಂಚಾಳ ಅಂತ ನಾವು ಯಾವಾಗ ಕೂಡ ಕರೆದಿಲ್ಲ ಅವ್ರಿಗೆ. ಯಾವಾಗ ಅವ್ರು ಸರ್ವಿಸ್ದಾಗಿದ್ದಾನು ಕೂಡ ಬಾರೋ ಪಾಪೆ ಹೋಗೋ ಪಾಪೆ ಅಂತೇಳಿ ಮಾತಾಡಿದ್ರು. ಇವತ್ತು ವಿಶೇಷವಾಗಿ ಸೇವಾ ವೃತ್ತಿ ಸಮಾರಂಭ ಬಹಳ ಒಳ್ಳೆ ರೀತಿಯಿಂದ 30 ವರ್ಷದವರೆಗೆ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ. ಇವತ್ತ ಬಸವರಾಜ ಪಂಚಾಳವರು 30 ವರ್ಷ ಯಾವ ರೀತಿ ನಿರ್ವಹಣೆ ಮಾಡಿದಾರ, ಯಾವ ರೀತಿ ಕಾರ್ಯಗಳು ಮಾಡಿದಾರ ಅನ್ನೋದು ನಮ್ಮ ಸ್ವಾಮಿಯವರು ಕೂಡ ಹೇಳಿದ್ರು. ಬೇಸಿಕ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಇದ್ರು ಕೂಡ ಅವರು ಈ ಇದರಲ್ಲಿ ಬಂದು ಈ ಸರ್ವೆ ಇದರಲ್ಲಿ ಬೀದರ್, ಹುಮ್ನಾಬಾದ್ ಮತ್ತು ಗುಲ್ಬರ್ಗದಲ್ಲಿ ಕೂಡ ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅದ್ರ ಪೂರ್ವದಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲ ಸ್ನೇಹಿತರು ಇವತ್ತೇನು ಸೋಮಣ್ಣ ಕಟ್ಮೂರವರು, ದಯಾನಂದ ಸ್ವಾಮಿಯವರು, ಅಶೋಕ್ ಜಾಜಿಯವರು, ರಾಜು ಡೈಜಡಿಯವರು, ಸುಭಾಷ್ ಬಗೋಜಿಯವರು, ದಿನಕರ್ ಕುಲಕರ್ಣಿಯವರು, ಸಂಜು ರೆಡ್ಡಿಯವರು, ರಾಜು ಉಪ್ಳಿಯವರು, ಸಿದ್ದು ಪಾಟೀಲ್ ಬೇಳ್ಕರ್ ಅವರು, ವೀರಭೂಷಣ್ ಸ್ವಾಮಿಯವರು, ರಾಜಶೇಖರ್ ತಂಬಾಕಿಯವರು, ರೇವಣಸಿದ್ದಯ್ಯ ಮಣಪತಿಯವರು, ಪ್ರಜಾಜಿ ಪಾಟೀಲ್ ರಾಜವಾಳವರು, ವಿಶ್ವನಾಥ್ ಮನೋರವರು, ವಿಜಯಕುಮಾರ್ ದುರ್ಗದವರು, TNC ಸದಸ್ಯರು, ಬಸವರಾಜ್ ಮಡಿವಾಳವರು ಮತ್ತು ಮಲ್ಲಿಕಾರ್ಜುನ್ ದಾಡಿಗೆಯವರು, ವೀರಣ್ಣ ತುಪ್ಪದವರು, ನನ್ನ ಜೊತೆ ಬಂದಂತ ಹುಮ್ನಾಬಾದ್ ಹೇಳಿಬೇಕಿನ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಭಾಷೆಗೆ. ಇವಾಗ ವಿಶೇಷವಾಗಿ ನಮ್ಮ ಪಂಚಾಬ್ ಪರಿವಾರದವರು ಅದು ಹೇಗಿತ್ತು ಅಂದ್ರೆ ನಿಲ್ಕಂಡ್ರಾವ್ ಮಾಸ್ಟರ್ ತೆಳಗಡೆ ನಾವು ಮನೆಯಲ್ಲಿ ನಾವು ಕೂಡ ಜೇಲ್ಪಟ್ಟಲ್ಲಿ ನಾವೆಲ್ಲೋ ಇರ್ತಕ್ಕಂಥವ್ರು. ಆ ಸಮಯದಲ್ಲಿ ನಾವೆಲ್ಲ ಶಾಲೆ ಹೋಗುವಾಗ ನಮ್ಮ ಮನೆಯ ಪೇರೆಂಟ್ಸ್ ಹೇಳ್ತಾ ಇದ್ರು, ಇಲ್ಲ ಅಲ್ಲಿ ನಿಲ್ಕಂಡ್ರಾವ್ ಮಾಸ್ಟರ್ ಹತ್ರ ಟ್ಯೂಷನ್ ಹೋಗ್ರಿ ಅಂತ ಹೇಳಿ. ನಾವಲ್ಲಿ ಟ್ಯೂಷನ್ ಹೋಗ್ತಾ ಇದ್ದೀವಿ. ಯಾರ ಹತ್ರ? ತಂದೆಯವ್ರ ಹತ್ರ. ಬಹಳ ಒಳ್ಳೆ ರೀತಿಯಿಂದ ಇಂಗ್ಲಿಷ್ ಸಬ್ಜೆಕ್ಟ್ ಅವ್ರು ಹೇಳ್ತಕ್ಕಂಥದ್ದು ಬಹಳ ಒಳ್ಳೆ ರೀತಿಯಿಂದ ನಮಗೆ ಇಂಗ್ಲಿಷು ಅವ್ರು ಬರೀತಕ್ಕಂಥ ರೈಟಿಂಗು ಹೇಗಿತ್ತು ಅಂದ್ರೆ ಅದು ಟೈಪ್ ಮಾಡೋದು ಕೂಡ ಅವಶ್ಯಕತೆ ಇರಲಿಲ್ಲ. ಅದಕ್ಕಿಂತ ಬಹಳ ಶುದ್ಧವಾಗಿ ಅವ್ರ ಹ್ಯಾಂಡ್ ರೈಟಿಂಗ್ ಇತ್ತು. ನನಗೆ ಬಹಳ ನೆನಪಿದೆ ಅದು. ಇವತ್ತಲ್ಲಿ ನಾವೆಲ್ಲ ಜೇರ್ಪೇಟೆಯಲ್ಲಿ ನಾವೆಲ್ಲ ಇಟ್ಕೊಂಡು ಇವತ್ತೆಲ್ಲ ಒಂದು ಸ್ನೇಹಿತರ ಬಳಗ. ಮೊನ್ನೆ ನಮ್ಮ ಅಶೋಕ್ ಜಾಜಿಯವರು ಇಲ್ಲ ನಾವು ಒಂದು ಕಡೆ ಸೇರೋಣ, ನಮ್ಮ ಮನೇಲೆ ಒಂದು ಊಟ ಗೆಟ್ ಟುಗೆದರ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವೆಲ್ಲ ಹಳೆ ಸ್ನೇಹಿತರು. ಯಾಕಂದ್ರೆ ನಾವೆಲ್ಲ ಸ್ನೇಹಿತರ ಜೊತೆ ಕೂಡಿ ನಾನು ಕೂಡ ಇಲ್ಲಿ ಹುಮ್ನಾಬಾದ್ನಲ್ಲಿ ಓದಿರೋದು. ಇವತ್ತು ಇವ್ರು ಯಾರು ಎಲೆಕ್ಟ್ರಿಕಲ್ ಓದಿ ಇವರೆಲ್ಲ ಹೋಮೋಗರಾದ್ರು, ಕೆಲವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಲ್ಲಿ ಹೋದ್ರು. ಇವತ್ತು ನಮ್ಮ RFO DFO ಆಗಿ ಕೂಡ ನಮ್ಮ ರಾಜಶೇಖರ್ ಅವರು ಕೂಡ ರಿಟೈರ್ ಆಗಿದ್ದಾರೆ. ಇವತ್ತು ನಾವು ಕೂಡ ಯಾಕಂದ್ರೆ ವಿಜಯಕುಮಾರ್ ಹೇಳ್ತಾ ಇದ್ರು ನಮ್ಗೆ ರಿಟೈರ್ ಇಲ್ಲ ಅಂತ ಹೇಳಿ, ದುರ್ಗಾ ಹೇಳ್ತಾ ಇದ್ರು ನಮ್ಗೆ ರಿಟೈರ್ ಇಲ್ಲ, ನೀವು ರಿಟೈರ್ ಇದೆ ಅಂತ. ಯಾಕಂದ್ರೆ ರಿಟೈರು ಎಲ್ಲ ಮನುಷ್ಯನಿಗೆ ಇದೆ ಒಂದು ಅಂತ್ಯ. ಇವತ್ತ ಪಂಚಾಳವರು 30 ವರ್ಷದವರೆಗೆ ಮಾಡಿ ಸೇವೆ ಮಾಡಿದಂತ ರಿಟೈರ್ ಆಗಿದ್ರಿ. ತಮ್ಮ ಅವಧಿಯಲ್ಲಿ ಒಳ್ಳೆ ಕಾರ್ಯಗಳು ಮಾಡಿದ್ರಿ. ಇವತ್ತೆಲ್ಲ ಸ್ನೇಹಿತರ ಬಳಗ ಇವತ್ತು ನೋಡಿದಾಗ ಅನಿಸ್ತದೆ ನಿಮ್ಮ ಪರಿವಾರದವರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಹಳ ತಮಗೆ ಸನ್ಮಾನ ಕೋರಿ ನಾನು ಕೂಡ ಬೆಂಗಳೂರಿನಿದ್ದರೂ ಕೂಡ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಸ್ನೇಹಿತರ ಕಾರ್ಯಕ್ರಮದಲ್ಲಿ ಅಂತ ನಾನು ಕೂಡ ಬಂದು ಭಾಗಿಯಾಗಿ ನಾನು ಕೂಡ ನಿಮಗೆ ಮುಂದಿನ ದಿನದಲ್ಲಿ ತಮ್ಮ ಪರಿವಾರದವರಿಗೆ ಐಶ್ಯ, ಆರೋಗ್ಯ, ಸಂಪತ್ತು ಆ ದೇವರು ಪರಿಗಣಿಸಲಿ ಅಂತ ನಾನು ಹೇಳಿ, ಯಾಕಂದ್ರೆ ನೀವೆಲ್ಲರ ಜೊತೆಯಲ್ಲಿ ನಿಮಗೂ ನೆನಪಿದೆ, ನಾನು ಕೂಡ ಇಲ್ಲಿ ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಭಾಳ ಚಾಣಕ್ಯ ಬಸವರಾಜ್ ಅವರು ಯಾವಾಗಲೂ ಕೂಡ ಇವನು ನಮ್ಮ ಶಿವಾನಂದ ಮಂಡಳ್ಕರ್ ಬಂದಿಲ್ಲ ಪಾಪ, ಅವರು ಭಾಳ ಹುಷಾರು. ಶಿವಾನಂದ ಮಂಡಳ್ಕರ್ ಕೂಡ ನಾವೆಲ್ಲ ಓದುವಾಗ ಕೆಲವರು ಮುಂದೆ ಹೋಗಿ ಬಹಳ ಹೇಳಿದ್ರು ಪಾಪ 10th ಫಸ್ಟ್ ಕ್ಲಾಸ್ ಪಾಸ್ ಆಗಿದಾರ, ಸೆಕೆಂಡ್ ಇಯರ್ ಅಲ್ಲಿ ಕೂಡ ಫಸ್ಟ್ ಕ್ಲಾಸ್ ಪಾಸ್ ಆಗಿದಾರ ಅಂತ ನಮ್ಮ ಸ್ವಾಮಿಯವರು ಹೇಳಿದ್ರು. ಬಹಳ ಸಂತೋಷ. ಇವತ್ತದು ಇದನ್ನೇ ಇವತ್ತು ನೀವೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ಸ್ನೇಹಿತರು ಕೆಲಸ ಮಾಡಿದ್ರಿ. ನನಗೂ ಕೂಡ ಹುಮ್ನಾಬಾದ್ ಕ್ಷೇತ್ರದ ಮಾಧ್ಯಮತೆ ನಾವೆಲ್ಲ ಜೊತೆಯಲ್ಲಿ ಹೋದ್ರು ಕೂಡ ನಾನು ಬಹಳ ಉನ್ನತವಾದಂಥ ಸ್ಥಾನಕ್ಕೆ ಇವತ್ತು ರಾಜ್ಯದಲ್ಲಿ 4 ಬಾರಿ ಶಾಸಕನಾಗಿ, ಕಲ್ಯಾಣ ಕರ್ನಾಟಕ ಬೋರ್ಡ್ನ ಅಧ್ಯಕ್ಷನಾಗಿ ಮತ್ತು ಕರ್ನಾಟಕ ರಾಜ್ಯದ ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಕೂಡ ಸೇವೆ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಯಾಕಂದ್ರೆ ಎಲ್ಲರ ಒಂದು ಸಹಕಾರ. ಇವತ್ತ ನಾವು ಬಹಳ ದಿನ ಇರಲಿಲ್ಲ, ನಾವೆಲ್ಲ ಜೊತೆಯಲ್ಲಿ ಅಲ್ಲಲ್ಲಿ ಸಿಕ್ಕಿದಾಗ ಅಷ್ಟೇ ಮಾತಾಡ್ತಾ ಇದ್ದೀವಿ. ಆದ್ರ ಸಮಯ ಈಗ ಕೂಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಇವತ್ತು ಮುಂದೂ ಕೂಡ ಇದಿದೆ. ರಾಜಕೀಯದಲ್ಲಿ ಏನು ಬೇರು ಯಾವ ಸಮಯದಾಗ ಏನೇನಾಗುತ್ತೋ ಅದು ಆಗ್ತದೆ, ಅದ್ರ ಬಗ್ಗೆ ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನ ನಾವು ಸ್ನೇಹಿತರಾಗಿ
ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೂ ಕೂಡ ಹುಮ್ನಾಬಾದ್ ಕ್ಷೇತ್ರ ಜನ ಆಶೀರ್ವಾದ ಮಾಡಿ ಇವತ್ತು ಹುಮ್ನಾಬಾದ್ ಪಟ್ಟಣ ಎಲ್ಲಿದೆ ಅಂತಂದ್ರೆ ಅಲ್ಲಿ ಬೆಂಗಳೂರಾಗ ಹೇಳಿದ ತಕ್ಷಣ ಬಸವರಾಜ ಪಾಟೀಲ್ ರಾಜಶೇಖರ್ ಪಾಟೀಲ್ ಅಂತ ಅದು ಹೆಸರು ಬರ್ತದೆ. ಅದು ಬರಬೇಕಾಗಿತ್ತು ಅಂದ್ರೆ ನಮ್ಮ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ ಇವತ್ತು ಪಾಪ ನಮ್ಮ ಸ್ವರ್ಗೀಯ ಡಿ ಶಿವಲಿಂಗಪ್ಪ ಮಾಸ್ಟರ್ ಅವರ ಧರ್ಮಪತ್ನಿ ಕೂಡ ಬಂದಿದ್ದಾರೆ. ಯಾಕಂದ್ರೆ ನಾವು ಡಿ ಶಿವಲಿಂಗಪ್ಪ ಮಾಸ್ಟರ್ ಟೀಚ್ ಅವ್ರು ಇದರಲ್ಲೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರ ಸುಪುತ್ರ ಕೂಡ ನಮ್ಮ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಅವರು PDO ಆಗಿ ಇಲ್ಲೇ ನಮ್ಮ ಜೊತೆಯಲ್ಲಿ ಇಲ್ಲೇ ಹುಮ್ನಾಬಾದಲ್ಲೇ ರಿಟೈರ್ ಆಗಿದ್ದಾರೆ. ಇವರೆಲ್ಲ ಹೆಂಗಲ್ಲ ಸ್ವಾಮಿ, ಇವರ ನಮ್ಮ ಕೆಲಸ ನಮ್ಮ ಕೈಯಲ್ಲಿ ಕೂಡ ನಾನು ಶಾಸಕನಾಗಿದ್ದಾಗ ಮಂತ್ರಿ ಆಗಿದ್ದಾಗ ಹುಮ್ನಾಬಾದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ರೀತಿ ಇವರು ಕೂಡ ನಮ್ಮ ಹೃದಯ ಸ್ವಾಮಿ ಜಿಲ್ಲಾ ಪರಿಷತ್ತಲ್ಲಿ ಎಲ್ಲರ ಜೊತೆಗೂಡಿ ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತ ನಮ್ಮ ರಾಜೇಂದ್ರ RF ಆಗಿ ಕೂಡ ಹುಮ್ನಾಬಾದ್ ನೋಡಿದೆ. ನಾನು ಶಾಸಕನಾಗಿದ್ದಾಗ ನೀವು ಬರ್ರಿ ಹುಮ್ನಾಬಾದ್, ನಿಮ್ಮ ಅವ್ರು ಹೇಳಿದ್ರು ಸರ್ ನಾನು ಹುಮ್ನಾಬಾದಲ್ಲಿ ಇದ್ದೀನಿ, ನನ್ಗೆ ಗೊತ್ತದಪ್ಪ ನೀವು ಇಲ್ಲಿ ಸೇವೆ ಮಾಡಬೇಕು ಅಂತ ಹುಮ್ನಾಬಾದಲ್ಲಿ ಕೂಡ ಸೇವೆ ಮಾಡಿದ್ರು. ಇವತ್ತೆಲ್ಲ ಟೈಮು ಎಲ್ಲರೂ ಕೂಡ ಒಳ್ಳೇದು ಮಾಡ್ತದ. ಇವತ್ತು ಇವೆಲ್ಲ ತಾವೆಲ್ಲ ಕರೆದಿ ನಮಗೂ ಕೂಡ ಗೌರವ ಕೊಟ್ಟು ಸನ್ಮಾನ ಮಾಡಿದ್ರಿ. ಪಂಚಾಳ್ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ಬಸವರಾಜ ಪಂಚಾಳ್ ಅವರಿಗೆ 100 ವರ್ಷ ಬದುಕು, ಆಯುಷ್ಯ, ಆರೋಗ್ಯ ಇದು ಕೂಡಲಿ ಅಂತ ದೇವರಿಗೆ ಕೂಡ ನಾನು ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಮ್ಮ ಸ್ವಾಮಿಯವರು ಬಹಳ ಹೇಳಿದ್ರು ಪಾಪ ನಾವಿಬ್ರು ಜೊತೆಗೂಡಿ ಎಲ್ಲ ಇದರಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಬೇಕು ಅಥವಾ ನಾವು ನೌಕರಿ ಹೋಗ್ಬೇಕು, ಜಾಬ್ ಆಗಬೇಕು, ಏನೇ ಇದ್ರು ಕೂಡ ನಾವು ಜೊತೆಗೂಡಿ ಮಾಡಿದ್ರಿ ಅಂತ ಬಹಳ ಸಂತೋಷ. ಇವತ್ತು ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ಕಾರ್ಯ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ. ಯಾಕಂದ್ರೆ ಏನಾಗ್ಬಿಟ್ಟಿದೆ ಸರ್ಕಾರಿ ನೌಕರಿಯಲ್ಲಿ ಕೊನೆಯವರೆಗೆ ಒಳ್ಳೆ ರೀತಿಯಿಂದ ನಿವೃತ್ತಿ ಆದ್ರೂ ಸಾಕು ಅಂದಾಗ ವಿಜಯಕುಮಾರಿಗೆ ಎಲ್ರಿ ಕರೆಕ್ಟ್ ಸ್ವಾಮಿ, ಒಳ್ಳೆ ರೀತಿಯಿಂದ ನಿವೃತ್ತಿ ಆದ್ರೂ ಸಾಕು ಅಂದಾಗ ಆಗ್ಯದ ಪಾಪ. ಈಗಿಂದೆಲ್ಲ ಅಟಿಟ್ಯೂಡ್ ನೋಡಿದ್ರೆ ಯಾವಾಗ ಕೂಡ ಸರ್ಕಾರದಲ್ಲಿದೆ, ಆ ಸರ್ಕಾರ ಈ ಸರ್ಕಾರ ಅಂತಲ್ಲ. ಇವತ್ತೇನೋ ನಾವು ರಿಟೈರ್ಮೆಂಟ್ ಆಗಬೇಕು, ಅದು ಆಯ್ತು ಇದಾಯ್ತು, ಕೆಲವು ಕೊನೆ ಟೈಮಿಗೆ ಏನಾದರೂ ಆಯ್ತು ಅಂದ್ರೆ ಅವನ ಜೀವನದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಒಳ್ಳೆ ರೀತಿಯಿಂದ ರಿಟೈರ್ಮೆಂಟ್ ಆಯ್ತು ಅಂದ್ರೆ ನಿಮಗೂ ಕೂಡ ಒಳ್ಳೇದಾಗ್ತದ. ಇವತ್ತೇನು ಸೋಮಣ್ಣವ್ರು ಹೇಳ್ತಾ ಇದ್ರು, ಮಗ ಅವರು ವೆಟರ್ನರಿ ಮಾಡಿ ರಿಟೈರ್ಮೆಂಟ್ ಮಾಡಿ ಬೆಂಗಳೂರಿಗೆ ಸಿಕ್ತಾಗೇನೆ ತಿಂಗಳಿಗೆ ಈಗ ಸಿಗ್ತಾರೋ ಕೈಗೆ. ಇವತ್ತು ಅವರು ಕೂಡ ನಾವೆಲ್ಲರ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ರಿ. ನನ್ನ ಪರವಾಗಿ ತಮಗೆಲ್ಲರಿಗೆ ಪಂಚಾಯತ್ ಪರಿವರ್ತನೆಗೆ ಸಲ್ಲಿಸ್ತೀನಿ. ಮತ್ತೆಲ್ಲ ನಮ್ಮ ಸ್ನೇಹಿತರ ಬೆಳೆಗೂ ಕೂಡ ನೀವು ಬರಬೇಕು, ನೀವೆಲ್ಲರೂ ಕೂಡ ಬರಬೇಕು ಅಂತ ನೀವು ಕೂಡ ಕರ್ಸ್ಕೊಂಡಿದ್ರಿ. ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ. ಯಾಕೆ ಸಮಯ ಇದೆ, ನನಗೂ ಕೂಡ ಬೇರೆ ಬೇರೆ ಮೀಟಿಂಗ್ಸ್ ಇದೆ, ನಾನು ಕೂಡ ಹೋಗಬೇಕಾಗಿದೆ. ಅದ್ರ ಸಲುವಾಗಿ ಪಂಚಾಯತ್ ಇನ್ನೊಂದು ಸಲ ಅಭಿನಂದನೆ ಸಲ್ಲಿಸಿ ನಾನು ಮಾತು ಜೈ ಹಿಂದ್.